ಇವತ್ತು ಆ್ಯಕ್ಚುಲಿ ನನ್ನ ಮಗಂದು 2ನೇದು ವ್ಯಾಕ್ಸಿನೇಷನ್ ಇತ್ತು. ಸೊ ಅದಕ್ಕೆ ವ್ಯಾಕ್ಸಿನೇಷನ್ ಹಾಕೋಣ ಅಂತನೇ ಬೆಳಗ್ಗೆನೇ ರೆಡಿಯಾಗಿ ಆ್ಯಕ್ಚುಲಿ ನಮ್ಮೂರಲ್ಲೇ ಇದೆ ಹಾಸ್ಪಿಟಲು. ಬಟ್ ಅವತ್ತು ನರ್ಸ್ ಅವೈಲೇಬಲ್ ಇರಲಿಲ್ಲ, ಬೇರೆ ಊರಿಗೆ ಹೋಗಿದ್ರು. ಸೊ ಅದಕ್ಕೆ ನಮ್ಮ ಪಕ್ಕದೂರಿಗೆ ಹೋಗಬೇಕಾಗಿತ್ತು ನಾವು. ಸೊ ಅದಕ್ಕೆ ಬೆಳಿಗ್ಗೆನೇ ರೆಡಿಯಾಗಿ ಅವ್ನಿಗೂ ಸ್ನಾನ ಮಾಡಿಸಿ ನಾವು ಕೂಡ ರೆಡಿಯಾಗಿ ನೋಡಿ ಕರ್ಕೊಂಡ್ಬಂದಿದ್ದೀವಿ. ಆ್ಯಕ್ಚುಲಿ ಯೂರಿನರ್ಸ್ ನಮ್ಮೂರಲ್ಲಿ ಕೂಡ ಹಾಕೋದು. ಇದು ನಮ್ಮೂರ ಪಕ್ಕದೂರೇನೆ, ಅಲ್ಲೇ ಹೋಗಿದ್ವಿ. ಆ್ಯಕ್ಚುಲಿ ನೋಡಿ ಇಲ್ಲಿ ಡ್ರಾಪ್ಸ್ ಹಾಕ್ತಿದ್ದಾರೆ. ಇವನಿಗೆ ತಲೆ ಸ್ನಾನ ಮಾಡಿಸಿದ್ರು ನಮ್ಮ ಮಮ್ಮಿ. ಸೊ ಅದಕ್ಕೆ ನಿದ್ದೆ ಮಾಡ್ತಾ ಇದ್ದಾನೆ ಡ್ರಾಪ್ಸ್ ಆಗಿದ ತಕ್ಷಣ ಎದ್ದ. ಆಮೇಲೆ ಇನ್ನೊಂದು, ಈ ಸಲ ನನಗೆ ಫಸ್ಟ್ ಟೈಮ್ ಇದು ಅಷ್ಟು ಭಯ ಈ ಸಲ ಇಲ್ಲ. ಯಾಕೆ ಅಂದರೆ ಫಸ್ಟ್ ಟೈಮೇ ನೋಡಿದ್ನಲ್ವ, ಸೊ ಮೈಂಡು ಪ್ರಿಪೇರ್ ಆಗಿದ್ದೀನಿ, ಏನಾಗಲ್ಲ ಮಗು ಒಳ್ಳೆಯದಕ್ಕೆ ಅಲ್ವಾ ಆಗೋದು ಅಂತ. ಸೊ ಅದರಿಂದ ಯಾವುದೇ ರೀತಿ ಭಯ ಇಲ್ಲ ಈ ಸಲ. ಮಗು ಒಳ್ಳೆಯದಕ್ಕೆ ಅಲ್ವಾ ಇಂಜೆಕ್ಷನ್ ಕೊಡೋದು ಅಂತ ಮೈಂಡ್ನ ಫುಲ್ ಇದು ಮಾಡಿಕೊಂಡು ಕರ್ಕೊಂಡೋಗಿದ್ವಿ. ಇವನು ಮಲಗಿದ್ದ ಆ್ಯಕ್ಚುಲಿ, ಎದ್ದೇಳ್ತಾನೆ ಇಲ್ಲ ನೋಡಿ. ಅವರು ಮತ್ತೆ ಇನ್ನೊಂದು ಡ್ರಾಪ್ಸ್ ಹಾಕ್ತಾಯಿದ್ದಾರೆ. ನಿದ್ದೆ ಮಾಡಿದ್ರೆ ಹೇಗೆ ಅಂತ ಹೇಳ್ತಾಯಿದ್ರು ನಮ್ಮ ಹತ್ರ, ಎದ್ದೇಳಬೇಕು ಅಂತ. ಇಲ್ಲಿ ಅವರು ಸಿರಪ್ಪು, ಅವ್ರ ಹತ್ರ ಸಿರಪ್ ಇರುತ್ತೆ, ಆ ಸಿರಪ್ನ ಹಾಕ್ತಿದ್ದಾರೆ. ಸಿರಪ್ ಹಾಕಿ ನೆಕ್ಸ್ಟ್ ಇಂಜೆಕ್ಷನ್ನ ಕೊಟ್ಟರು. ಯಾರೇ ಆಗಲಿ ಕರೆಕ್ಟಾಗಿ ಡೇಟ್ ಕೊಟ್ಟಿರ್ತಾರೆ ನಮಗೆ. ಸಿರಪ್ ಹಾಕ್ತಾಯಿದ್ದಾರೆ ಕೊನೆಗೆ. ಆಯಿತು. ಆ್ಯಕ್ಚುಲಿ ಇಲ್ಲಿ ತುಂಬ ಅಳ್ತಾನೆ ಅಂತ ಅಂದ್ಕೊಂಡೆ. ಪಾಪ ಯಾರಿಗೆ ಆಗಿ ಚಿಕ್ಕ ಮಗು ಅಲ್ವಾ ನೋಡಿ, ಇಲ್ಲಿ ಇಂಜೆಕ್ಷನ್ ಹಾಕ್ತಾಯಿದ್ದಾರೆ. ಪಾಪ ಅತ್ತ ತುಂಬ ಜೋರಾಗಿ ಹೇಳ್ತಾ ಇದ್ದ. ಬಟ್ ಏನು ಮಾಡೋಕ್ಕಾಗಲ್ಲ, ಆ ಮಗುಗೆ ಗೊತ್ತಾಗಲ್ಲ ಏನಕ್ಕೆ ಹಾಕ್ತಿದ್ದಾರೆ ಅಂತ, ನಮಗೆ ಗೊತ್ತಲ್ವ ರೀಸನ್ನು. ಸೊ ಅದರಿಂದ ಹಾಕ್ಸೋದ್ರಲ್ಲಿ ಏನೂ ತಪ್ಪಿಲ್ಲ. ಮಗು ಒಳ್ಳೆಯದಕ್ಕೆ ಹಾಕಿಸ್ತಾ ಇರೋದ್ರಿಂದ ನೀವು ಕೂಡ ಯಾವುದೇ ಮಗುದು ಇಂಜೆಕ್ಷನ್ ಇದ್ದರೂ ತಪ್ಪದೆ ಹಾಕಿಸಿ.